ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಮಂಗಳೂರು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಹಸಿರು ಪ್ರಕೃತಿಯ ನಡುವೆ ಇತಿಹಾಸ, ಧರ್ಮ, ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ತನ್ನೊಳಗೆ ಉಳಿಸಿಕೊಂಡಿರುವ ಒಂದು ಸುಂದರ ಪಟ್ಟಣ, ಅದು ಮೂಡುಬಿದ್ರಿ. ಮಂಗಳೂರಿನಿಂದ ಸ್ವಲ್ಪ ದೂರದಲ್ಲಿರುವ ಮೂಡುಬಿದ್ರಿ ಕೇವಲ ಒಂದು ಪಟ್ಟಣವಲ್ಲ, ಇದು ಶತಮಾನಗಳ ಇತಿಹಾಸವನ್ನು ಹೇಳುವ ನೆಲ. ವಿವಿಧ ಧರ್ಮಗಳ ಜನರು ಒಟ್ಟಾಗಿ ಬದುಕುವ ನೆಲ, ಶಿಕ್ಷಣದ ಬೆಳಕನ್ನು ಹರಡುವ ನೆಲ ಮತ್ತು ದಕ್ಷಿಣ ಕನ್ನಡದ ವಿಶಿಷ್ಟ ಸಂಸ್ಕೃತಿಯನ್ನು ತನ್ನೊಳಗೆ ಉಳಿಸಿಕೊಂಡಿರುವ ನೆಲ. ಮೂಡುಬಿದ್ರಿ ಎಂದಾಕ್ಷಣ ಮೊದಲು ನೆನಪಿಗೆ ಬರುವುದು ಇಲ್ಲಿನ ಜೈನ ಪರಂಪರೆ. ಅದಕ್ಕಾಗಿಯೇ ಮೂಡುಬಿದ್ರಿಯನ್ನು ಪ್ರೀತಿಯಿಂದ ಜೈನ ಕಾಶಿ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಪ್ರಸಿದ್ಧ 1000 ಕಂಬದ ಬಸದಿ, ಅದರ ಅದ್ಭುತ ವಾಸ್ತುಶಿಲ್ಪ ಮತ್ತು ಕಲ್ಲಿನ ಕೆತ್ತನೆಗಳು ಮೂಡುಬಿದ್ರಿಯ ಐತಿಹಾಸಿಕ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಇಂದಿಗೂ ನಿಂತಿವೆ. ಆದರೆ ಮೂಡುಬಿದ್ರಿಯ ವಿಶೇಷತೆ ಇಲ್ಲಿಗೆ ಮಾತ್ರ ಸೀಮಿತವಾಗುವುದಿಲ್ಲ. ಇಲ್ಲಿ ದೇವಸ್ಥಾನಗಳಿವೆ, ಜೈನ ಬಸದಿಗಳಿವೆ, ಮಸೀದಿಗಳಿವೆ, ಚರ್ಚುಗಳಿವೆ. ವಿವಿಧ ಧರ್ಮಗಳ ಜನರು ಪರಸ್ಪರ ಗೌರವದಿಂದ ಬದುಕುತ್ತಿರುವುದು ಈ ಊರಿನ ಅತ್ಯಂತ ಸುಂದರವಾದ ವೈಶಿಷ್ಟ್ಯಗಳಲ್ಲಿ ಒಂದು. ಹಬ್ಬಗಳು ಬದಲಾಗಬಹುದು, ಆಚರಣೆಗಳು ಬದಲಾಗಬಹುದು, ಆದರೆ ಮನುಷ್ಯರ ನಡುವಿನ ಸಂಬಂಧ ಮತ್ತು ಸೌಹಾರ್ದತೆ ಮೂಡುಬಿದ್ರಿಯ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿದೆ. ಶಿಕ್ಷಣದ ಕ್ಷೇತ್ರದಲ್ಲಿಯೂ ಮೂಡುಬಿದ್ರಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳು ಮೂಡುಬಿದ್ರಿಯನ್ನು ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿ ಗುರುತಿಸುವಂತೆ ಮಾಡಿವೆ. ದೂರದೂರಿನಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಶಿಕ್ಷಣ ಪಡೆಯುತ್ತಾರೆ. ಶಿಕ್ಷಣದ ಜೊತೆಗೆ ಸಾಹಿತ್ಯ, ಕಲೆ, ಸಂಗೀತ ಮತ್ತು ಸಂಸ್ಕೃತಿಗೂ ಇಲ್ಲಿ ವಿಶೇಷ ಪ್ರೋತ್ಸಾಹ ಸಿಗುತ್ತದೆ. ಮೂಡುಬಿದ್ರಿಯ ಮತ್ತೊಂದು ಆಕರ್ಷಣೆ ಇಲ್ಲಿನ ಆಹಾರ ಮತ್ತು ಸ್ಥಳೀಯ ಜೀವನ ಶೈಲಿ. ದಕ್ಷಿಣ ಕನ್ನಡದ ಪ್ರಸಿದ್ಧ ನೀರ್ದೋಸೆ, ಕೋರಿ ರೊಟ್ಟಿ, ಗೊಡಿಬಜೆ, ಮಂಗಳೂರು ಬನ್ ಹಾಗೂ ಹಲವು ಸ್ಥಳೀಯ ತಿನಿಸುಗಳು ಇಲ್ಲಿನ ಆಹಾರ ಸಂಸ್ಕೃತಿಯ ರುಚಿಯನ್ನು ಪರಿಚಯಿಸುತ್ತವೆ. ಸಾರಿಗೆ ವ್ಯವಸ್ಥೆಯ ವಿಚಾರದಲ್ಲಿಯೂ ಮೂಡುಬಿದ್ರಿ ಉತ್ತಮ ಸಂಪರ್ಕ ಹೊಂದಿದೆ. ಮಂಗಳೂರು, ಕಾರ್ಕಳ, ಉಡುಪಿ ಮತ್ತು ಸುತ್ತಮುತ್ತಲಿನ ಹಲವು ಪ್ರದೇಶಗಳಿಗೆ ಬಸ್ ಸಂಪರ್ಕವಿದ್ದು ಪ್ರತಿದಿನ ಸಾವಿರಾರು ಜನರು ಈ ಮಾರ್ಗಗಳಲ್ಲಿ ಸಂಚರಿಸುತ್ತಾರೆ. ನಗರದ ಗದ್ದಲದಿಂದ ಸ್ವಲ್ಪ ದೂರ ಸರಿದರೆ ಮೂಡುಬಿದ್ರಿಯ ಮತ್ತೊಂದು ಮುಖ ಕಾಣಿಸುತ್ತದೆ. ಹಸಿರು ತುಂಬಿದ ತೋಟಗಳು, ತೆಂಗಿನ ಮರಗಳು, ಅಡಿಕೆ ತೋಟಗಳು, ಮಳೆಯ ಸೊಬಗು ಮತ್ತು ದಕ್ಷಿಣ ಕನ್ನಡದ ವಿಶಿಷ್ಟ ಪ್ರಕೃತಿ ಇವೆಲ್ಲವೂ ಸೇರಿ ಮೂಡುಬಿದ್ರಿಗೆ ಒಂದು ವಿಭಿನ್ನ ಸೌಂದರ್ಯವನ್ನು ನೀಡುತ್ತವೆ. ಹಾಗಾಗಿ ಮೂಡುಬಿದ್ರಿ ಎಂದರೆ ಕೇವಲ ಒಂದು ಸ್ಥಳದ ಹೆಸರು ಅಲ್ಲ, ಇದು ಇತಿಹಾಸದ ನೆನಪು, ಧರ್ಮಗಳ ಸೌಹಾರ್ದತೆ, ಶಿಕ್ಷಣದ ಬೆಳಕು, ಸಂಸ್ಕೃತಿಯ ಶ್ರೀಮಂತಿಕೆ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಒಂದೇ ಕಡೆ ಕಾಣಬಹುದಾದ ಒಂದು ಸುಂದರ ನೆಲ. ನೀವು ದಕ್ಷಿಣ ಕನ್ನಡಕ್ಕೆ ಬಂದಾಗ ಮೂಡುಬಿದ್ರಿಯನ್ನು ಒಮ್ಮೆ ಭೇಟಿ ನೀಡಿ. ಈ ಊರಿನ ಇತಿಹಾಸವನ್ನು ನೋಡಿ, ಇಲ್ಲಿನ ಸಂಸ್ಕೃತಿಯನ್ನು ಅನುಭವಿಸಿ, ಇಲ್ಲಿನ ಜನರ ಆತಿಥ್ಯವನ್ನು ಅರಿತುಕೊಳ್ಳಿ. ಇಂತಹ ಇನ್ನಷ್ಟು ಸುಂದರ ಸ್ಥಳಗಳ ಇತಿಹಾಸ ಮತ್ತು ವೈಶಿಷ್ಟ್ಯಗಳ ಪರಿಚಯಕ್ಕಾಗಿ ವಾಯ್ಸ್ ಆಫ್ ಮಂಗಳೂರು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.